हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में। अरे वाह, ಇದೆಷ್ಟು ಚೆನ್ನಾಗಿ ಕಾಣ್ತಿವೆ. ಹ್ಯಾಪಿ ದಿವಾಲಿ ಮಕ್ಕಳೇ. ಪಟಾಕಿ ಹಾರಿಸಿ, ಆದ್ರೆ ಎಚ್ಚರಿಕೆ. ಓಕೆ ಅಜಯ್ಯ. ಬದುಕಿದೆ. ಬೇಡ, ಕಾಪಾಡಿ. ಮಾಯ್ರಾ, ರಾಕೆಟ್ ಅನ್ನು ಆಕಾಶಕ್ಕೆ ಹಾರಿಸಬೇಕಿತ್ತು, ನನ್ನಂತೆ ಅಲ್ಲ. ಸಾರಿ. ಅರೆ, ಈ ರಾಕೆಟ್ ನನ್ನನ್ನೇ ಬೀಸೋ ಕಲ್ಲು ಮಾಡ್ಬಿಟ್ಟು. ಬಾ ಚಿಂಗ್ಲಿ, ಏನ್ ಹೊಸ ಸ್ಟೈಲ್ ಇಂದ ರಾಕೆಟ್ ಬಿಟ್ಟಿಯಾ? ಶಾಕಾಲ್, ಪಾರ್ಟಿ ಶುರು ಮಾಡು. ಮಾಡ್ತೀನಿ ನಿಲ್ಲಿ, ಅವನು ಬರ್ಲಿ. ಅವನು ಯಾರು? ನಾವೆಲ್ಲರೂ ಬಂದಿದೀವಲ್ಲ. ಅವನೇ. ಅವನ ಬರವಿನಿಂದ ಬೆಳಕು ಕೂಡ ಹೆದರಿ ಅಡಗಿ ಕುಳಿತುಕೊಳ್ಳುತ್ತೆ. I am the Lord of Darkness. ಮಾಡ್ತೀನಿ ಎಲ್ಲರನ್ನು ರೆಸ್ಟ್ಲೆಸ್. ಹ್ಯಾಪಿ ದೀಪಾವಳಿ. ನೀನ್ ಬಂದ್ಬಿಟ್ಟೆ, ಇನ್ಮೇಲೆ ಪಾರ್ಟಿಗೆ ಮಜಾ ಬರುತ್ತೆ. ಹ್ಯಾಪಿ ದಿವಾಲಿ. ಅರೆ, ಆದ್ರೆ ನಿನ್ನ ಗೆಳೆಯರನ್ನ ಯಾಕೆ ರೆಸ್ಟ್ಲೆಸ್ ಮಾಡ್ತೀಯ? ಧೂಮ್ ಧಾಮ್ ಪಟಾಕ್. ಅರೆ, ಇದು ರಾಕೆಟು ಅಥವಾ ಹತೋಟಿ ಇಲ್ಲದ ಕುದುರೆಯೋ? ನನ್ನ ಬೆಂಡೆ ಬಿಡೋದಿಲ್ಲ. ಶಾಕಾಲ್, ತನ್ನ ಪಾರ್ಟಿಯಲ್ಲಿ ಕರೆದು ಇದು ಯಾವ ರೀತಿಯ ಅತಿಥಿ ಸತ್ಕಾರ ಮಾಡ್ತಿದ್ದೀಯಾ? ಅಯ್ಯೋ, ಇಲ್ಲ, ಸಿಟ್ಟಿಗೇಳ್ಬೇಡ ಗೆಳೆಯ. ಇದು ನನ್ನಲ್ಲಿಯ ರಾಕೆಟ್ ಅಲ್ಲ, ಇದು ನನ್ನ ನೆರೆಯ ಸನ್ ಸಿಟಿಯಿಂದ ಬರ್ತಾ ಇರೋದು. ಜಯಸಿಂಗ್ ಅಲ್ಲಿಯ ಕಿಂಗು. ಅವರು ಇದೇ ರೀತಿ ಪದೇ ಬಾರಿ ನನಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಅವರು ಬೇಕು ಅಂತಲೇ ನಮ್ಮ ಪಾರ್ಟಿಯನ್ನು ಕೆಡಿಸುವ ಪ್ರೋಗ್ರಾಮ್ ಹಾಕೊಂಡಿರ್ತಾರೆ. ಹೇಗೆ ಕೆಡಿಸಿ ಬಿಟ್ರು ನನ್ನ ಪಾರ್ಟಿಯನ್ನು. ಶಾಕಾಲ್,
ಚಿಂತಿಸಬೇಡ. ಅವರು ನಮ್ಮ ಪಾರ್ಟಿಯನ್ನು ಕಿರಿಕಿರಿ ಮಾಡಿಬಿಟ್ರು. ನಾನು ಅವರನ್ನು ಬಿಡ್ಲಾರೆ. ಅವರು ನನ್ನ ಮೇಲೆ, ಲಾರ್ಡ್ ಆಫ್ ಡಾರ್ಕ್ನೆಸ್ ನ ಮೇಲೆ ಪಟಾಕಿ ಬಿಟ್ರ. ಇನ್ನು ಮುಂದೆ ಅವರು ಬದುಕೋಲ್ಲ. ಐ ಆಮ್ ದ ಲಾರ್ಡ್ ಆಫ್ ಡಾರ್ಕ್ನೆಸ್. ಯಾರು ನನ್ನ ಸುದ್ದಿಗೆ ಬರ್ತಾರೋ ಕತ್ತಲಲ್ಲಿ ಕರಗಿ ಬಿಡ್ತಾರೆ. ಹೋಗ್ಲಿ ಬಿಡು ಲಾರ್ಡ್ ಆಫ್ ಡಾರ್ಕ್ನೆಸ್. ಅವರನ್ನ ಎದುರು ಹಾಕಿದ್ರೆ ಯಾವುದೇ ಲಾಭವಿಲ್ಲ. ಜಯಸಿಂಗ್ ಚೌಹಾಣ್ ಬಹಳ ದೊಡ್ಡ ಮಜಿಷಿಯನ್ನು, ಮತ್ತವನ ಗ್ರ್ಯಾಂಡ್ ಸನ್ ರುದ್ರ ಕೂಡ ಕಡಿಮೆ ಇಲ್ಲ. ಅವರನ್ನ ದೊಡ್ಡ ದೊಡ್ಡ ಮಜಿಷಿಯನ್ರಿಂದಲೂ ಸೋಲಿಸಲಾಗಿಲ್ಲ. ಈವರೆಗೆ ಅವರು ಎಂದು ನನ್ ಮುಂದೆ ಬರ್ಲಿಲ್ಲ. ಈಗ ನೋಡ್ತಾ ಇರೋ ಶಾಕಾಲ್. ಹೋಗು ನನ್ನ ಗೆಳೆಯ, ಹೋಗು. ನನಗೂ ಅದೇ ಬೇಕಾಗಿತ್ತು. ಜಯಸಿಂಗ್ ಚೌಹಾಣ್ನಿಗೆ ಯಾರಾದ್ರೂ ಬುದ್ಧಿ ಕಲಿಸ್ಬೇಕಿತ್ತು. ನಾನಲ್ದಿದ್ರೇನು ನೀನೇ ಸರಿ. ದ್ರಾಕ್ಷಿ ಹುಳಿಯಾಗಿದೆ, ಆದ್ರೆ ರುಚಿಯಾಗಿದೆ. ಏನಾಗ್ತಿದೆ? ಇದೇನಾಗ್ತಿದೆ? ಓಡಿ ಓಡಿ ಓಡಿ! ಅಯ್ಯೋ ಇದೇನಾಗ್ತಿದೆ? ಬೆಳಕಿನ ದಿವಸ ಕತ್ತಲೆ ಹೇಗಾಯ್ತು? ಅರೆ, ಇಡೀ ನಗರದ ಬೆಳಕು ಹೇಗೆ ಹೋಯ್ತು? ಅಲ್ಲಿ 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 ನೋಡಿ, ಏನೋ ಚಿತ್ರ ವಿಚಿತ್ರ ಆಕಾರ ಕಾಣ್ತಾ ಇದೆ. ಕಾಪಾಡಿ ಕಾಪಾಡಿ! ಬೆಳಕಿನ ಹಬ್ಬದಲ್ಲಿ ಇಷ್ಟು ಕತ್ತಲೆ ಹೇಗಾಯ್ತು? ಅಜ್ಜಯ್ಯ, ಮೇಲ್ ನೋಡಿ, ಅಲ್ಲಿ ಏನು ವಿಚಿತ್ರ ಕಾಣ್ತಿದೆ. ರುದ್ರ, ಅದು ವಿಚಿತ್ರವಾದ ವಸ್ತು ಅಲ್ಲ, ಭಯಂಕರವಾದ್ದು. ನಾನು ಈಗ್ಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಜ್ಜಯ್ಯ, ನಾವು ಬರ್ತೀವಿ. ಯಾರು ನೀನು? ಐ ಆಮ್ ದ ಲಾರ್ಡ್ ಆಫ್ ಡಾರ್ಕ್ನೆಸ್. ಯಾರು ನನ್ನ ಸುದ್ದಿಗೆ ಬರ್ತಾರೋ ಕತ್ತಲಲ್ಲಿ ಕರಗಿ ಬಿಡ್ತಾರೆ. ನೀನು ತಕ್ಷಣ ಈ ನಗರದಿಂದ ಹೊರಟೋಗೋ. ಇವತ್ತು ಸಂತೋಷದ ಹಬ್ಬ. ನಿನ್ ಜೊತೆ ಬಲ ಪ್ರದರ್ಶಿಸಲು ನನ್ಗಿಚ್ಛೆ ಇಲ್ಲ. ಬಲ? ಅದು ನನ್ ಜೊತೆನಾ? ಆಕೇರ ನಶೇರ, ನೀನು ಮಾಡು ಕತ್ತಲೆಯ. ಲಾರ್ಡ್ ಆಫ್ ಡಾರ್ಕ್ನೆಸ್, ನಿನಗೆ ನನ್ನ ನಗರವನ್ನು ಡಾರ್ಕ್ನೆಸ್ ಮಾಡಲು ಆಗದು. ಇಬಾಯಿಸ್ಕಾ ಸಿಬಾಯಿಸ್ಕಾ ಡಿಸಪಿಯರೋ. ಇವತ್ತಿನ ಪ್ರಕಾಶದ ಉತ್ಸವ ಜಯಸಿಂಗ್ ಮತ್ತು ಸನ್ ಸಿಟಿ ಎಂದೂ ಮರೆಯಲಾಗದು. ಬೇರೆಯವರ ಹೆಗಲಲ್ಲಿ ಬಂದು ಕೊಟ್ಟುಕೊಂಡು ಹಾರಿಸುವ ಮಜವೇ ಬೇರೆ. ಜಯಸಿಂಗ್ ಚೌಹಾಣ್, ನಿನಗೆ ನಿನ್ನ ಗ್ರ್ಯಾಂಡ್ ಸನ್ ಸುಖರೂಪವಾಗಿ ಬೇಕಿದ್ರೆ ಈಗಲೇ ಫೈಟ್ ನಿಲ್ಸ್ಬಿಡು. ಬೇಡ ಬೇಡ, ನನ್ನ ರುದ್ರನಿಗೆ ಏನೂ ಮಾಡಬೇಡ. ಅಜ್ಜಯ್ಯ, ಅಜ್ಜಯ್ಯ! ರುದ್ರ, ನೀನು ಇಲ್ಲಿಂದ ಹೋಗು, ಬೇಗ ಹೊರಟೋಗು. ಇಲ್ಲ ಅಜ್ಜಯ್ಯ, ನಾನು ನಿಮ್ಮನ್ನು ಒಬ್ಬನ ಬಿಟ್ಟು ಹೋಗಲ್ಲ. ಬಿಡು ನನ್ನನ್ನ. ಬಿಡಿಸ್ಕೋ. ನೀನು
ನಮ್ಮ ಗೆಳೆಯನಿಗೆ ಹೊಡೆದಿಯಾ? ಗೆಳೆಯನಿಗಾಗಿ ಬಹಳ ಚಡಪಡಿಸ್ತಿದ್ದೀರಲ್ಲ, ತಗೊಳ್ಳಿ. ನೀವಿಬ್ರು ಅವನ ಹತ್ರನೇ ಹೋಗಿ. ಯಾರು ನನ್ನ ಸುದ್ದಿಗೆ ಬರ್ತಾರೋ ಕತ್ತಲಲ್ಲಿ ಕರಗಿ ಬಿಡ್ತಾರೆ. ಇವತ್ತಿನಿಂದ ಸನ್ ಸಿಟಿಯ ಕಿಂಗ್ ನಾನು. ನೀವೆಲ್ಲರೂ ನನ್ನ ಸೇವೆ ಮಾಡಬೇಕು, ಎಲ್ಲ ನನ್ನ ಆಜ್ಞೆ ಪಾಲಿಸಬೇಕು. ನಾವು ನಿಮ್ಮ ಮಾತನ್ನು ಕೇಳೋದಿಲ್ಲ. ನಮ್ಮ ಅಜ್ಜನನ್ನು ವಾಪಸ್ ಕಳಿಸು. ಕೇಳೋದಿಲ್ವೇ? ನೀವು ಕೂಡ ಅಜ್ಜಯ್ಯನೊಂದಿಗೆ ನಿಂತು ಬಿಡಿ. ನಾವು ಲಾರ್ಡ್ ಆಫ್ ಡಾರ್ಕ್ನೆಸ್ ನೊಂದಿಗೆ ಫೈಟ್ ಮಾಡ್ಲು ಏನಾದ್ರೂ ದಾರಿ ಹುಡುಕ್ಲೇಬೇಕು, ಅದು ತಕ್ಷಣ. ಅಜಯ್ ಯಾವಾಗ್ಲೂ ಹೇಳ್ತಾರೆ, ದುಷ್ಟತನ ಎಷ್ಟೇ ದೊಡ್ಡದಿದ್ರು ಒಳ್ಳೆತನದ ಎದುರು ಖಂಡಿತ ಸೋತು ಹೋಗುತ್ತೆ. ನಾವು ಲಾರ್ಡ್ ಆಫ್ ಡಾರ್ಕ್ನೆಸ್ ಅನ್ನು ಸೋಲಿಸಿಯೇ ಬಿಡೋಣ. ಆದ್ರೆ ಹೇಗೆ ರುದ್ರ? ಏನಾದ್ರೂ ಮಾಡೋಣ. ಸದ್ಯಕ್ಕೆ ನಾವೊಂದು ಶೆಲ್ಟರ್ ನೋಡೋಣ. ನಾನು ದಿವಟಿಗೆ ಉರಿಸ್ತೀನಿ. ಈ ಬೆಳಕು ಕೂಡ ಲಾರ್ಡ್ ಆಫ್ ಡಾರ್ಕ್ನೆಸ್ ಕಡೆ ಹೊರಟೋಯ್ತು. ರುದ್ರ, ಈಗೇನ್ ಮಾಡೋದು? ವರುಣ್, ಇಫ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ಹೇಗಿದೆ ನನ್ನ ದಿವಟಿಗೆ? ಅಮೇಜಿಂಗ್ ರುದ್ರ. ಇವತ್ತು ನಮ್ಗೆ ಇಲ್ಲೆಲ್ಲೋ ರಾತ್ರಿ ಕಳಿಬೇಕು. ಬೆಳಗಾಗುತ್ತಲೇ ನಾವು ಲೈಬ್ರರಿಗೆ ಹೋಗೋಣ. ಅಲ್ಲಿಂದಲೇ ನಮ್ಗೆ ಲಾರ್ಡ್ ಆಫ್ ಡಾರ್ಕ್ನೆಸ್ ನನ್ನು ಸೋಲಿಸುವ ಸೊಲ್ಯೂಷನ್ ಸಿಗಬಹುದು. ಅಲಾಜರ್ ಸರ್, ಅಜ್ಜನನ್ನು ಲಾರ್ಡ್ ಆಫ್ ಡಾರ್ಕ್ನೆಸ್ ಎಂಬ ಕೆಟ್ಟ ಜಾದುಗಾರನು ಸ್ಮೋಕ್ ನ ಸ್ಟ್ಯಾಚ್ಯೂ ಮಾಡಿ ಸಿರಿ ಹಿಡಿದಿದ್ದಾನೆ. ಅವನನ್ನು ಸೋಲಿಸಲು ಏನಾದ್ರೂ ಉಪಾಯ ಹುಡುಕ್ಬೇಕು. ರುದ್ರ, ಆ ಶೆಲ್ಫ್ ನಲ್ಲಿ ಡಾರ್ಕ್ನೆಸ್ ಗೆ ಸಂಬಂಧಪಟ್ಟ ಕೆಲವು ಬುಕ್ಸ್ ಇವೆ. ಅವುಗಳಿಂದ ನಿನ್ಗೆ ಏನಾದ್ರೂ ಉಪಾಯ ಖಂಡಿತ ಸಿಗಬಹುದು. ಥ್ಯಾಂಕ್ ಯು ಅಲಾಜರ್ ಸರ್. ವೆಲ್ಕಮ್ ರುದ್ರ. ಲೈಬ್ರರಿಯ ಇಷ್ಟೆಲ್ಲ ಪುಸ್ತಕ ಓದಿದ ಬಳಿಕ ನನಗೊಂದೇ ಮಾತು ಅರ್ಥವಾಯ್ತು. ಕತ್ತಲೆಯೊಂದಿಗೆ ಹೋರಾಡುವ ಒಂದೇ ದಾರಿ ಬೆಳಕು ಮಾತ್ರ. ಬೆಳಕಿನ ಎದುರು ಕತ್ತಲೆ ಎಂದು ನಿಂತಿಲ್ಲ ಮತ್ತು ನಿಲ್ಲಲಾರದು. ಇವತ್ತಿನ ಬಳಿಕ ಈ ಪ್ಯಾಲೇಸ್ನ ಪ್ರತಿಯೊಂದು ವಸ್ತುವಿನ ಮೇಲೆ ನನ್ನ ಹಕ್ಕಿದೆ. ಈಗ ನಾನು ನಿಮ್ಮ ಹೊಸ ಕಿಂಗು. ರಾತ್ರಿ ಇಡೀ ಹೋರಾಡಿ ನನಗೆ ತುಂಬಾ ಹಸಿವೆಯಾಗ್ತಿದೆ. ಹೋಗಿ ನಿಮ್ಮ ಹೊಸ ಕಿಂಗ್ಗಾಗಿ ಬಗೆ ಬಗೆಯ ಡಿಶ್ ಮಾಡಿ ಎದುರು ಇಡಿ. ಅಲ್ಲಿವರೆಗೆ ನಾನು ನನ್ನ ಪ್ಯಾಲೇಸ್ಗೆ ರೌಂಡ್ ಹಾಕಿ ಬರ್ತೀನಿ. ರಂಗೀಲ, ನೀನು ಅತ್ತ ಇತ್ತ ಗಮನ ಇರಿಸು. ನಾನು ಅಜ್ಜಯ್ಯನನ್ನು ಸರಿಪಡಿಸಲು ಪ್ರಯತ್ನಿಸ್ತೀನಿ. ರಂಗೀಲ, ಪೈಪಲ್ಲಿ ನೀರು ಯಾಕೆ ಬರ್ತಿಲ್ಲ? ತನ್ನ ಕಿಂಗ್ ಜೊತೆ ದ್ರೋಹ. ನಿನಗೂ ಏನಾದ್ರೂ ಹೇಳಲಿಕ್ಕೆ ಮಾಡ್ಲಿಕ್ಕಿದೆಯೇ? ಇಲ್ಲ ಇಲ್ಲ, ನನ್ಗೆ ನಿಮ್ಮಲ್ಲಿ ಏನು ಹೇಳಲಿಕ್ಕಿಲ್ಲ. ಮಾಡಿದ್ದನ್ನೋ ಮಹಾರಾಯ, ನಾನ್ ನಿಮ್ಮ ಸೇವೆ ಮಾಡ್ತೀನಿ. ನಿಮ್ಗಾಗಿ ಒಳ್ಳೊಳ್ಳೆ ಡಿಶಸ್ ಮಾಡ್ತೀನಿ. ಈಗ ತರ್ತೀನಿ. ಈಗಲೇ
ನಿನ್ನೆವರೆಗೆ ನಮ್ಮ ಸಿಟಿಯಲ್ಲಿ ಖುಷಿ ಮತ್ತು ಬೆಳಕಿನ ಸಂಭ್ರಮವಿತ್ತು. ಆ ಲಾರ್ಡ್ ಆಫ್ ಡಾರ್ಕ್ನೆಸ್ ನಮ್ಮ ಸನ್ ಸಿಟಿಯ ಗತಿ ಎಷ್ಟು ಕೆಟ್ಟದಾಗಿಸಿದ್ದಾನೆ. ಲಾರ್ಡ್ ಆಫ್ ಡಾರ್ಕ್ನೆಸ್, ಬಹಳ ಸಂತೋಷದಲ್ಲಿದ್ದೀರಿ. ರುದ್ರ, ನೀನು ಮತ್ತೆ ಬಂದೆಯಾ? ನಿನ್ನನ್ನು ಶೂರನೆನ್ನಲೇ ಅಥವಾ ಮೂರ್ಖ ಅರ್ಥವಾಗ್ತಿಲ್ಲ. ನೀನು ನಿನ್ನೆಯ ಪರಿಸ್ಥಿತಿ ನೋಡಿದ ಬಳಿಕವೂ ನನ್ನೆದುರು ಬಂದು ನಿಂತುಕೊಂಡಿಯಾ? ಲಾರ್ಡ್ ಆಫ್ ಡಾರ್ಕ್ನೆಸ್, ನಾನೇನು ಅದನ್ನು ನನ್ ಮೇಲೆ ಬಿಡ್ಬಿಡು. ನಿನ್ನೆ ನೀನೇನು ರಂಪಾಟ ಮಾಡಿದ್ದೆಯೋ ಆಗ ರಾತ್ರಿ ಇತ್ತು, ಆದ್ರೆ ಇವತ್ತು ಪ್ರಕಾಶವಿದೆ. ಮರಿಬೇಡ ಇದನ್ನ. ಬೆಳಕಿನ ಎದುರು ಡಾರ್ಕ್ನೆಸ್ ಎಂದೂ ನಿಂತಿಲ್ಲ. ಧೈರ್ಯವಿದ್ರೆ ಬಾ, ನನ್ ಜೊತೆ ಫೈಟ್ ಮಾಡಿ ತೋರ್ಸು. ಪಾಪದ ರುದ್ರ, ಅವನಿಗೆ ಗೊತ್ತಿಲ್ಲ ಸಂಪೂರ್ಣ ಸಿಟಿಯನ್ನು ಲಾರ್ಡ್ ಆಫ್ ಡಾರ್ಕ್ನೆಸ್ ನ ಕತ್ತಲ ಹಿಡಿತದಿಂದ ಹೊರ ತೆಗೆಯೋದು ಸಾಧ್ಯವೇ ಇಲ್ಲ. ಕತ್ತಲೆ, ಐ ಆಮ್ ದ ಲಾರ್ಡ್ ಆಫ್ ಡಾರ್ಕ್ನೆಸ್. ಯಾರು ನನ್ನ ಸುದ್ದಿಗೆ ಬರ್ತಾರೋ ಕತ್ತಲಲ್ಲಿ ಕರಗಿ ಬಿಡ್ತಾರೆ. ಐ ಆಮ್ ದ ಲಾರ್ಡ್ ಆಫ್ ಡಾರ್ಕ್ನೆಸ್. ಯಾರು ನನ್ನ ಸುದ್ದಿಗೆ ಬರ್ತಾರೋ ಕತ್ತಲಲ್ಲಿ ಕರಗಿ ಬಿಡ್ತಾರೆ. ರುದ್ರ, ನೀನು ನನಗಿಂತ ಶಕ್ತಿ ಮತ್ತು ಪ್ರಾಯದಲ್ಲಿ ಬಹಳ ಚಿಕ್ಕವ. ಆದ್ರೂ ನಿನಗೆ ನನ್ನ ಜೊತೆ ಫೈಟ್ ಮಾಡ್ಲಿಕ್ಕಿದ್ರೆ ಬಾ, ನಾನು ನಿನಗೊಂದು ಅವಕಾಶ ಕೊಡ್ತೀನಿ. ರುದ್ರನ ಪ್ರಾಯ ಮತ್ತು ರುದ್ರನ ಜಾದುವಿನ ಮೇಲೆ ಎಂದೂ ಸಂಶಯ ಪಡಬೇಡ. Zibaiska, boom, check, check, boom. ಲಾರ್ಡ್ ಆಫ್ ಡಾರ್ಕ್ನೆಸ್ ನ ಡಾರ್ಕ್ನೆಸ್ ಅನ್ನು ಇಂದು ನಾವು ರೆಸ್ಟ್ಲೆಸ್ ಮಾಡೋಣ. ಅಂತರ್ ಮಂತರ್ ಜಾದೂ ಕಲಂತರ್ ಚೂ. ಮೈರಾ, ನೀನು ಲಾರ್ಡ್ ಆಫ್ ಡಾರ್ಕ್ನೆಸ್ ಅನ್ನು ರೆಕ್ಲೆಸ್ ಮಾಡೋಳಿದ್ದೆ, ನನ್ನನ್ನಲ್ಲ. ಸಾರಿ, ನಾನು ಈಗ ಸರಿಪಡಿಸ್ತೀನಿ. ರುದ್ರ, ಕತ್ತಲೆ ಮತ್ತು ಬೆಳಕಿನ ಕಾಳಗ ಬಹಳ ಪುರಾತನವಾದದ್ದು. ನೀನು ನನ್ನಿಂದ ಎಂದೂ ಗೆಲ್ಲಲಾರೆ. ನೀನು ಮರಿಬೇಡ, ಕತ್ತಲೆ ಎಷ್ಟೇ ದೊಡ್ಡದಿದ್ರು ಬೆಳಗಿನ ಪ್ರಕಾಶ ಅದನ್ನು ಸೀಳಿಕೊಂಡು ಬಂದೇ ಬರುತ್ತೆ. ಇಬಾಯಿಸ್ಕಾ ಜಿಬಾಯಿಸ್ಕಾ ಬೂಮ್ ಚೆಕ್ ಚೆಕ್ ಬೂಮ್. ಈ ಪ್ರಕಾಶ ನನ್ನ ಕಣ್ಣನ್ನು ಚುಚ್ಚುತ್ತಿದೆ, ಇದನ್ನು ಸರಿಸು.
ಈ ರುದ್ರನನ್ನ ಯಾವ ಮಣ್ಣಿನಿಂದ ತಯಾರಿಸಿದ್ರೋ ಗೊತ್ತಿಲ್ಲ. ಅವನ ಎದುರು ನನ್ನ ಯಾವುದೇ ಸಿಪಾಯಿ ಉಳಿಯೋದಿಲ್ಲ. ಪರವಾಗಿಲ್ಲ ಶಾಕಾಲ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ರುದ್ರ ನನ್ ಮಗ, ನೀನು ಸಾಬೀತು ಮಾಡಿದೆ ಕತ್ತಲೆ ಎಷ್ಟೇ ಶಕ್ತಿಶಾಲಿ ಆದ್ರೂ ಪ್ರಕಾಶದ ಹೊಳಪಿನ ಮುಂದೆ ನಾಶವಾಗುತ್ತೆ. हाय मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में।